ಎಸ್, ಇವತ್ತು ಧರ್ಮಸ್ಥಳ ಕೇಸಲ್ಲಿ ಬಹುದೊಡ್ಡ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಬಹುದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ ಧರ್ಮಸ್ಥಳ ಕೇಸಲ್ಲಿ. ಏನಿದು ಬಹುದೊಡ್ಡ ಟ್ವಿಸ್ಟ್, ಏನಿದು ಡೆವಲಪ್ಮೆಂಟ್ಸ್? ನೋಡಿ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತಹ ಕೇಸ್ ಅಂದ್ರೆ ಅದು ಧರ್ಮಸ್ಥಳ ಕೇಸ್. ಧರ್ಮಸ್ಥಳ ಷಡ್ಯಂತ್ರದಲ್ಲಿ ಹಲವು ಸೂತ್ರಧಾರಿಗಳು. SIT ತನಿಖೆಯಲ್ಲಿ ಬಯಲಾಯಿತು ಕ್ರೌಡ್ ಫಂಡಿಂಗ್. ಚಿನ್ನಯ್ಯಗೆ ಕ್ರೌಡ್ ಫಂಡಿಂಗ್ ಬಗ್ಗೆ ಸ್ಫೋಟಕ ಮಾಹಿತಿ. ಸೂತ್ರಧಾರಿಗಳಿಗೆ ಹಣ ಫಂಡಿಂಗ್ ಆಗಿರೋ ಬಗ್ಗೆ ಮಾಹಿತಿ ಇದೆ. ಹಲವರಿಗೆ ಬೈ ಹ್ಯಾಂಡ್ ಮೂಲಕ ಹಣವನ್ನ ಫಂಡಿಂಗ್ ಮಾಡಿದ್ದಾರೆ. ಚಿನ್ನಯ್ಯಗೂ ಬೈ ಹ್ಯಾಂಡ್ ನಗದು ನೀಡಿರೋ ಮಾಹಿತಿ ಇದೆ. SIT ವಿಚಾರಣೆ ವೇಳೆ ಬಾಯಿ ಬಿಟ್ಟಿರೋ ಬುರುಡೆ ಚಿನ್ನಯ್ಯ. ಹಂತ ಹಂತವಾಗಿ ಲಕ್ಷ ಲಕ್ಷ ಹಣ ನೀಡಿದ್ದ ಗ್ಯಾಂಗ್. ಬುರುಡೆ ಚಿನ್ನಯ್ಯನಿಗೆ ಹಣ ನೀಡಿ ಗ್ಯಾಂಗ್ಗೆ ಹೆಡ್ಡ. ಇವತ್ತಿನ ಬಹುದೊಡ್ಡ ಸುದ್ದಿ ಇದು. ಧರ್ಮಸ್ಥಳ ಕೇಸಲ್ಲಿ ದಿನಕ್ಕೊಂದು ತಿರುವು, ದಿನಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾನೆ ಇರುತ್ತೆ. ಏನೇನೋ ಆಗ್ತಾ ಇದೆ. ಯಾವ ಕಡೆ ಹೋಗ್ತಾ ಇದೆ ಕೇಸ್ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇನ್ನೇನು ಚಿನ್ನಯ್ಯ ಹೇಳಿದ್ದಲ್ಲ ಸುಳ್ಳು ಅನ್ನೋದು ಪ್ರೂವ್ ಆಗ್ತಾನೆ ಇದೆ. ಒಂದೊಂದೇ ಸತ್ಯ ಹೊರಗೆ ಬರ್ತಾ ಇದೆ. ಯಾವಾಗ ಚಿನ್ನಯ್ಯನ ಕಸ್ಟಡಿಯಲ್ಲಿ ತೆಗೆದುಕೊಂಡ್ರೋ ಆ ದಿನದಿಂದ ಒಂದೊಂದೇ ಸತ್ಯ ಹೊರಗೆ ಬರ್ತಾ ಇದೆ. ಇದೀಗ ಇವತ್ತು ಗೊತ್ತಾಗ್ತಿರುವಂತದ್ದು SIT ತನಿಖೆಯಲ್ಲಿ ಮತ್ತೊಂದು ಸೀಕ್ರೆಟ್ ಈಗ ಬಯಲಾಗ್ತಾ ಇದೆ. ಕ್ರೌಡ್ ಫಂಡಿಂಗ್ ಆಗಿದೆಯಂತೆ. ಅಂದ್ರೆ ಚಿನ್ನಯ್ಯಗೆ ಕ್ರೌಡ್ ಫಂಡಿಂಗ್ ಬಗ್ಗೆ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಸೂತ್ರಧಾರಿಗಳಿಗೆ ಹಣ ಫಂಡಿಂಗ್ ಆಗಿದೆ. ಇಲ್ಲಿ ಹಲವರಿಗೆ ಬೈ ಹ್ಯಾಂಡ್ ಮೂಲಕ ಹಣವನ್ನ ಕೊಟ್ಟಿದ್ದಾರೆ. ಚಿನ್ನಯ್ಯಗೂ ಕೂಡ ಬೈ ಹ್ಯಾಂಡ್ ನಗದು ಹಣ ನೀಡಿದ್ದಾರೆ. ಅಂದ್ರೆ ಲಕ್ಷ ಲಕ್ಷ ಹಣ ಇಲ್ಲಿ ಟ್ರಾನ್ಸ್ಫರ್ ಆಗಿದೆ. ಬೈ ಹ್ಯಾಂಡ್ ಕೂಡ ಆಗಿದೆ. ಅದರ ಜೊತೆಗೆ ಅಕೌಂಟ್ಸ್ ಮೂಲಕ ಲಕ್ಷ ಲಕ್ಷ ಹಣ ಟ್ರಾನ್ಸ್ಫರ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬುರುಡೆ ಚಿನ್ನಯ್ಯನಿಗೆ ಹಣ ನೀಡಿದ್ದಾರೆ ಆ ಒಂದು ಗ್ಯಾಂಗ್. ಒಂದು ಅಥವಾ ಎರಡು ಆ ಗ್ಯಾಂಗ್ಗಳಿಗೇನಿದ್ದಾರೆ ಹಣದ ಆಸೆ ತೋರಿಸಿ ಇಷ್ಟೆಲ್ಲ ಆಗ್ತಾ ಇರುವಂಥದ್ದು ಅಂತ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಮಾಡಿದ್ದು ಎಲ್ಲವೂ ಕೂಡ ಲಕ್ಷ ಲಕ್ಷ ಹಣಕ್ಕಾಗಿ ಅನ್ನುವಂಥದ್ದು ಎಲ್ಲೋ ಒಂದು ರೀತಿ ಹೊರನೋಟಕ್ಕೆ ಗೊತ್ತಾಗ್ತಾ ಇದೆ. ಕಾರಣ ಇಲ್ಲಿ ಬೈ ಹ್ಯಾಂಡ್ ಹಣ ಪಡೆದಿದ್ದಾರೆ. ಅದರ ಜೊತೆಗೆ ಅಕೌಂಟ್ಸ್ ಮೂಲಕ ಕೂಡ ಇಲ್ಲಿ ಹಣ ಕೊಟ್ಟಿದ್ದಾರೆ. ಹಣ ಟ್ರಾನ್ಸ್ಫರ್ ಆಗಿದೆ, ಹಣ ಫಂಡಿಂಗ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಕ್ರೌಡ್ ಫಂಡಿಂಗ್ ಮೂಲಕವೂ ಕೂಡ ಇಲ್ಲಿ ಹಣ ಟ್ರಾನ್ಸ್ಫರ್ ಆಗಿದೆ, ಹಣ ಕೊಡಲಾಗಿದೆ, ಎಕ್ಸ್ಚೇಂಜ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಹಲವರಿಗೆ ಬೈ ಹ್ಯಾಂಡ್ ಕೊಟ್ಟಿದ್ದಾರೆ, ಕ್ರೌಡ್ ಫಂಡಿಂಗ್ ಆಗಿದೆ. ಅದರ ಜೊತೆಗೆ ಒಂದಷ್ಟು ಅಕೌಂಟ್ಸ್ಗಳಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಅನ್ನೋದು ಹೊರನೋಟಕ್ಕೆ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಹಂತ ಹಂತವಾಗಿ ಲಕ್ಷ ಲಕ್ಷ ಹಣಗಳನ್ನ ನೀಡಿ ಈ ಒಂದು ಕೆಲಸನ ಮಾಡ್ತಾ ಇರುವಂಥದ್ದು. ಹಾಗಾದ್ರೆ ಇನ್ನು 2 ವರ್ಷದಿಂದ ಈ ಪ್ಲಾನಿಂಗ್ ನಡೀತಾ ಇತ್ತು. 2 ವರ್ಷದಿಂದ ಒಂದಷ್ಟು ವಿಡಿಯೋಸ್ಗಳನ್ನ ರೆಡಿ ಮಾಡ್ಕೊಂಡಿದ್ರು. ಆ ಒಂದು ಗ್ಯಾಂಗ್ ಚಿನ್ನಯ್ಯನ ಜೊತೆ ಸೇರಿ ಒಂದಷ್ಟು ಪ್ಲಾನಿಂಗ್ಗಳು, ಒಂದಷ್ಟು ತೀರ್ಮಾನಗಳನ್ನ ಮಾಡ್ಕೊಂಡಿದ್ರು. ಹೇಗ್ ಮಾಡಬೇಕು, ಏನ್ ಮಾಡಬೇಕು, ಮೊದಲು ಯಾರ ಹೆಸರು ತಗೋಬೇಕು, ಎಲ್ಲಿ ಹೋಗ್ಬೇಕು, ಎಲ್ಲವೂ ಕೂಡ ಪ್ಲಾನಿಂಗ್ ಮಾಡ್ಕೊಂಡಿರ್ತಾರೆ. ಏನಕ್ಕೆ ಮಾಡಿದ್ರು, ಯಾಕೆ ಮಾಡಿದ್ರು, ಎದಕ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಇದೀಗ ಫೈನಲಿ ಗೊತ್ತಾಗ್ತಾ ಇರುವಂಥದ್ದು ಇದೆಲ್ಲ ಹಣಕ್ಕೋಸ್ಕರ ಮಾಡಿದ್ದಾರಾ ಅನ್ನೋವಂಥದ್ದು. ವಿಚಾರಣೆಯಲ್ಲಿ ಬಾಯಿ ಬಿಟ್ಟಿದ್ದಾನೆ ಚಿನ್ನಯ್ಯ. ಲಕ್ಷ ಲಕ್ಷ ಹಣ ಕೊಟ್ಟಿದ್ದಾರೆ, ಫಂಡಿಂಗ್ ಆಗಿದೆ, ಒಂದಷ್ಟು ಜನಗಾಗಿದೆ, ನನಗೂ ಕೂಡ ಹಣ ಸಿಕ್ಕಿದೆ, ಲಕ್ಷ ಲಕ್ಷ ಹಣ ಸಿಕ್ಕಿದೆ ಅಂತ ಹೇಳ್ತಿದ್ದಾನೆ. ವಿಚಾರಣೆ ವೇಳೆ ಬಾಯಿ ಬಿಟ್ಟಿದ್ದಾನೆ ಚಿನ್ನಯ್ಯ. ಇನ್ನು ಅದೇನೇನ್ ಬಾಯಿ ಬಿಡ್ತಾನೋ, ಅದೇನೇನ್ ಸತ್ಯ ಇದೆಯೋ ಒಂದೊಂದು ಗೊತ್ತಾಗ್ತಾ ಇಲ್ಲ. ಹಣ ಫಂಡಿಂಗ್ ಸೂತ್ರಧಾರಿಗಳ ಖಾತೆ ಮೇಲೆ ಕೂಡ ಕಣ್ಣಾಕಿದ್ದಾರೆ SIT. ಖಾತೆಯಲ್ಲಿನ ಹಣವನ್ನ ವರ್ಗಾವಣೆ ಮಾಡದ ಗ್ಯಾಂಗ್. ಸಿಕ್ಕಿ ಬೀಳೋ ಭಯದಲ್ಲಿ ಗ್ಯಾಂಗ್ನಿಂದ ಪಕ್ಕಾ ಪ್ಲಾನ್ ಆಗಿದೆ. ಬೈ ಹ್ಯಾಂಡ್ ಮೂಲಕ ಅದಲು ಬದಲು ಮಾಡಿದ್ದು ಪತ್ತೆಯಾಗಿದೆ. ಸೂತ್ರಧಾರಿಗಳು ಹಣ ಅದಲು ಬದಲು ಮಾಡಿದ್ದು ಪತ್ತೆಯಾಗಿದೆ. ಇಲ್ಲಿ ಇದಿಷ್ಟೇ ಅಲ್ಲ, ಕೆಲವರ ಖಾತೆ ಮೇಲೂ SIT ಕಣ್ಣಾಕೊಂಡಿದ್ದಾರೆ. ನೋಡಿ, ಒಂದು ಕಡೆ ಹಣ ಫಂಡಿಂಗ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸೂತ್ರಧಾರಿಗಳು ಬೇರೆ, ಪಾತ್ರಧಾರಿಗಳು ಬೇರೆ, ಅದು ಯಾರ್ಯಾರಿದ್ದಾರೋ ಏನೋ ಕತೆ ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಹಣ ಫಂಡಿಂಗ್ ಆಗ್ತಾ ಇದೆ. ಅದರಲ್ಲೂ ಕೂಡ ಎಂತ ಪಕ್ಕ ಪ್ಲಾನ್ ಮಾಡಿದ್ದಾರೆ ಅಂತಂದ್ರೆ, ಅಕೌಂಟ್ಸ್ ಇಂದ ಜಾಸ್ತಿ ಏನಾದ್ರೂ ಹಣ ವರ್ಗಾವಣೆ ಆದ್ರೆ ಅದರಲ್ಲೂ ಕೂಡ SIT ಅವರಿಗೆ ಆ ಒಂದು ಬ್ಯಾಂಕ್ ಡೀಟೇಲ್ಸ್ ಇರಬಹುದು, ಆ ಒಂದು ಡಾಕ್ಯುಮೆಂಟ್ಸ್ ಇರಬಹುದು, ದಾಖಲೆಗಳು ಇರಬಹುದು, ಎಲ್ಲವೂ ಕೂಡ ವಶಕ್ಕೆ ಪಡೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಯಾಕೆ ಅಂತಂದ್ರೆ SIT ಅವರು ಏನು ದಡ್ರಲ್ಲ, ಬ್ಯಾಂಕ್ಗಳಿಗೆ ಹೋಗಿ ಎಲ್ಲವೂ ಮಾಹಿತಿಯನ್ನ ಪಡಿತಾರೆ. ಹಾಗಾಗಿ ಇಲ್ಲಿ ಬೈ ಹ್ಯಾಂಡ್ ಅದಲು ಬದಲು ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಬೈ ಹ್ಯಾಂಡ್ ಮೂಲಕ ಅದಲು ಬದಲು ಮಾಡ್ಕೊಂಡಿದ್ದಾರೆ ಹಣವನ್ನ. ಸೂತ್ರಧಾರಿಗಳು ಹಣ ಅದಲು ಬದಲು ಮಾಡಿದ್ದು ಪತ್ತೆಯಾಗಿದೆ. ಇಷ್ಟೆಲ್ಲ ಮಾಡಿದ್ದು ಇಲ್ಲಿ ಖಾತೆ ಮೇಲೆ ಕಣ್ ಬೀಳಬಾರ್ದು. ಯಾಕೆ ಅಂತಂದ್ರೆ ಒಂದು ಅಕೌಂಟ್ನಿಂದ ಎಷ್ಟು ಹಣ ವರ್ಗಾವಣೆ ಆಗ್ತಾ ಇದೆ ಅಥವಾ ಡೆಪಾಸಿಟ್, ಕ್ರೆಡಿಟ್ ಆಗೋದು ಎಲ್ಲವೂ ಕೂಡ ಬ್ಯಾಂಕ್ ಡೀಟೇಲ್ಸ್ ಅಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ಅಕೌಂಟ್ಸ್ ಹೆಚ್ಚಾಗಿ ಯೂಸ್ ಮಾಡಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ
SIT ಅವ್ರಿಗೆ ಅಥವಾ ಪೊಲೀಸ್ ಅವ್ರಿಗೆ ಅದೊಂದು ಪ್ಲಸ್ ಪಾಯಿಂಟ್ ಆಗಬಹುದು, ಇವ್ರಿಗೆ ಮೈನಸ್ ಪಾಯಿಂಟ್ ಆಗುತ್ತಲ್ಲ. ಹಾಗಾಗಿ ಮುಂಚಿತವಾಗಿ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವರು. ಕಳೆದ 2 ವರ್ಷದಿಂದ ಪ್ಲಾನ್ ಮಾಡ್ಕೊಂಡೇ ಇದ್ರು. ಹಾಗಾಗಿ ಇದೀಗ ಹಣದ ವಿಚಾರದಲ್ಲಿ ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಒಂದು ಬೈ ಹ್ಯಾಂಡ್ ಹಣ ಟ್ರಾನ್ಸ್ಫರ್ ಆಗೋದು, ಅದಲು ಬದಲು ಮಾಡ್ಕೊಂಡಿರುವಂಥದ್ದು. ಅತಿ ಹೆಚ್ಚಾಗಿ ಯೂಸ್ ಮಾಡಬಾರ್ದು, ಏನೋ ಅಕೌಂಟ್ಸ್ನ ಯೂಸ್ ಮಾಡಬಾರ್ದು, ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಮೇಲೆ ಕಣ್ಣು ಬೀಳಬಾರ್ದು ಅಂತೇಳಿ ತುಂಬ ಕಡಿಮೆ ಯೂಸ್ ಮಾಡಿದ್ದಾರಂತೆ. ಇಲ್ಲಿ ಅಕೌಂಟ್ಸಲ್ಲಿ ಹಣ ಟ್ರಾನ್ಸ್ಫರ್ ಮಾಡೋದು ಬಹಳ ಕಡಿಮೆ ಯೂಸ್ ಮಾಡ್ಕೊಂಡಿದ್ದಾರೆ. ಎಲ್ಲವೂ ಕೂಡ ಬೈ ಹ್ಯಾಂಡ್ ಆಗಿದೆ ನೋಡಿ. ಒಂದು ಕಡೆ ಈ ಹಿಂದೆ ಸಮೀರ್, ಈ ಒಂದು ಕೇಸಲ್ಲಿ ಸಮೀರ್ ಏನು ವಿಡಿಯೋ ಮಾಡ್ತಿದ್ದ, ಸಮೀರ್ ವಿಡಿಯೋಸ್ ಏನು ವೈರಲ್ ಆಗ್ತಾ ಇತ್ತು. ಇದೇ ಒಂದು ಸಂದರ್ಭದಲ್ಲಿ ಮತ್ತೊಂದು ಮಾಹಿತಿ ಹೊರಗೆ ಬರುತ್ತೆ. ಏನು ಅಂತಂದ್ರೆ ಸಮೀರ್ ಅಕೌಂಟ್ಗೆ ಹೊರದೇಶದಿಂದ ಒಂದಷ್ಟು ದುಡ್ಡು ಬಂದಿದೆ, ಫಂಡಿಂಗ್ ಆಗಿದೆ ಅಂತ ಹೇಳಿ ಆವಾಗ ಮಾಹಿತಿ ಬಂದಿತ್ತು. ಹಾಗಾಗಿ ಈ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ಎಲ್ಲರೂ ಒತ್ತಡ ಹಾಕ್ತಾ ಇದ್ರು. ಅದು ರಾಜಕೀಯದಲ್ಲೇ ಇರ್ಬೋದು, BJP ಅವರೇ ಇರಬಹುದು, ಎಲ್ಲರೂ ಕೂಡ ಒತ್ತಡ ಹಾಕ್ತಾ ಇದ್ರು. ಸಮೀರ್ ಅಕೌಂಟ್ಗೆ ದುಡ್ಡು ಬಂದಿದೆ ಅನ್ನೋಂಥ ಮಾಹಿತಿ ಇದೆ. ಹಾಗಾಗಿ ಇಷ್ಟೊಂದು ದುಡ್ಡು ಹೇಗೆ ಬಂತು, ಅದು ಹೊರದೇಶದಿಂದ ಹೇಗೆ ಬಂತು, ಎಲ್ಲವೂ ಕೂಡ ಇಲ್ಲಿ ತನಿಖೆ ಆಗಬೇಕು ಅಂತ ಹೇಳಿ ಒತ್ತಡ ಹಾಕ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿ ಕಲೆ ಹಾಕೋದಿಕ್ಕೆ SIT ಅಧಿಕಾರಿಗಳು ಸಮೀರ್ಗೂ ಕೂಡ ವಿಚಾರಣೆಗೆ ಕರೆದಿರ್ತಾರೆ. ಇನ್ನು ಚಿನ್ನಯ್ಯ ಹಾಗೂ 2ನೇ ಪತ್ನಿ ಮಲ್ಲಿಕಾ ಬ್ಯಾಂಕ್ ಖಾತೆ ಪರಿಶೀಲನೆ ಮಾಡ್ತಿದ್ದಾರೆ. ಸುಮಾರು 3 ರಿಂದ 4 ಲಕ್ಷದವರೆಗೆ ಕ್ಯಾಶ್ ಕೊಟ್ಟಿರೋ ಮಾಹಿತಿ ಇದೆ. SIT ವಿಚಾರಣೆ ವೇಳೆ ಬಾಯ್ ಬಿಟ್ಟಿರೋ ಬುರುಡೆ ಚಿನ್ನಯ್ಯ ಬ್ಯಾಂಕ್ ಅಕೌಂಟ್ಗೆ ನೇರ ವರ್ಗಾವಣೆ ಆಗಿಲ್ಲ ಹಣ. ಇಲ್ಲಿ ಡೀಲ್ ಮಾಡಿದ 3 ರಿಂದ 4 ಲಕ್ಷ ಬೈ ಹ್ಯಾಂಡ್ ನೀಡಿದ್ದಾರೆ ಈ ಗ್ಯಾಂಗ್. ಕ್ಯಾಶ್ ಮೂಲಕವೇ ಹಣ ನೀಡಿದ್ದಾರೆ. ತನಿಖೆಯಲ್ಲಿ ಇದು ಬಯಲಾಗಿದೆ. ಖಾತೆಗೆ ನೇರವಾಗಿ ಹಣ ವರ್ಗಾಯಿಸದೆ ಸೂತ್ರಧಾರಿಗಳ ಕಳ್ಳಾಟ ಇಲ್ಲಿ ಹೆಚ್ಚಾಗಿದೆ ನೋಡಿ. ಇಲ್ಲಿ ಸೂತ್ರಧಾರಿಗಳು, ಪಾತ್ರಧಾರಿಗಳು ಎಲ್ಲರೂ ಸೇರಿ ಇಲ್ಲಿ ಕಣ್ಣಾಮುಚ್ಚಾಲೆ ಆಡ್ತಿದ್ದಾರೆ ಫೈನಲಿ. ಹಾಗಾಗಿ SIT ಅಧಿಕಾರಿಗಳು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಅವರ ಫ್ಯಾಮಿಲಿ, ಅವರ ಬ್ಯಾಕ್ಗ್ರೌಂಡು ಏನಿದೆ ಎಲ್ಲವೂ ಕೂಡ ಇಲ್ಲಿ ತನಿಖೆ ಆಗ್ತಾ ಇದೆ. ಇನ್ನು ಚಿನ್ನಯ್ಯ ಅವರ ಪತ್ನಿ ಏನಿದ್ದಾರೆ, 2ನೇ ಪತ್ನಿ ಮಲ್ಲಿಕಾ, ಇವರ ಬ್ಯಾಂಕ್ ಅಕೌಂಟ್ ಕೂಡ ಇಲ್ಲಿ ಪತ್ತೆ ಆಗ್ತಾ ಇದೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. 2ನೇ ಪತ್ನಿ ಚಿನ್ನಯ್ಯ ಅವರ 2ನೇ ಪತ್ನಿ ಈ ಹಿಂದೆ ಇತ್ತೀಚೆಗಷ್ಟೇ ಮಾಧ್ಯಮದ ಮುಂದೆ ಬಂದು ಹೇಳಿಕೆಯನ್ನ ಕೊಡ್ತಾ ಇದ್ರು. ಅಂದ್ರೆ ನನ್ನ ಗಂಡ ಏನೂ ತಪ್ಪು ಮಾಡಲೇ ಇಲ್ಲ, ಏನೋ 2 ತಿಂಗಳಿಂದ ಮನೆಗೆ ಬರ್ತಾ ಇಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ, ಬರೀ ಅವರು ಕ್ಲೀನಿಂಗ್ ಕೆಲಸ ಮಾಡ್ತಿದ್ರು ಅಷ್ಟೇ, ಅದು ಬಿಟ್ಟರೆ ಏನು ಮಾಡ್ತಾ ಇರಲಿಲ್ಲ, ಯಾಕೋ 2 ತಿಂಗಳಾಯಿತು ಮನೆಗೆ ಬಂದಿಲ್ಲ ಅಂತ ಹೇಳಿ ಕಣ್ಣೀರು ಹಾಕಿದ್ರು. ಹಾಗಾದ್ರೆ ಇದು ಕೂಡ ಡ್ರಾಮಾನಾ, ಏನಿದು ಅಂತ ಹೇಳಿ ಇದೀಗ SIT ಅಧಿಕಾರಿಗಳು ಈತನ ಪತ್ನಿಯ ಅಕೌಂಟ್ ಕೂಡ ಇದೀಗ ಜಾಲಾಡ್ತಾ ಇದ್ದಾರೆ. SIT ವಿಚಾರಣೆ ವೇಳೆ ಒಂದೊಂದೇ ಬಾಯಿ ಬಿಡ್ತಿದ್ದಾನೆ ಚಿನ್ನಯ್ಯ. ಇನ್ನು ಚಿನ್ನಯ್ಯ ಬ್ಯಾಂಕ್ ಅಕೌಂಟ್ಗೆ ನೇರ ವರ್ಗಾವಣೆ ಆಗಿಲ್ಲ ಇಲ್ಲಿ. ಯಾಕೆ ಅಂತಂದ್ರೆ ಮುಂಚಿತವಾಗಿ ಪ್ಲಾನಿಂಗ್ ಮಾಡ್ಕೊಂಡಿದ್ರು, ಗೊತ್ತಿತ್ತು ಅವ್ರಿಗೆ ಯಾವುದೇ ರೀತಿಯಾದಂತಹ ಇಲ್ಲಿ ಹಣ ವರ್ಗಾವಣೆ ಟ್ರಾನ್ಸ್ಫರ್ ಏನಾದರೂ ಆಯಿತು ಅಂತಂದ್ರೆ ಪಕ್ಕಾ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ತೆಗೆದುಕೊಳ್ತಾರೆ. ಪೊಲೀಸರು ಅಥವಾ SIT ಅಧಿಕಾರಿಗಳು ಯಾರು ದಡ್ರಲ್ಲ ಇಲ್ಲಿ, ಖಂಡಿತ ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕಣ್ಣಿದ್ದೇ ಇರುತ್ತೆ. ಯಾಕೆ ಅಂತಂದ್ರೆ ಅದು ಕೂಡ ಅಲ್ಲಿ ಪ್ರಮುಖ ಕಾರಣ, ಪ್ರಮುಖ ಮಾಹಿತಿ ಅದು. ಎಲ್ಲರೂ ಏನಕ್ಕೆ ಮಾಡ್ತಾರೆ ಈ ರೀತಿಯಾದಂತಹ ಅಪರಾಧಗಳು, ಪ್ರಕರಣಗಳು, ಇಷ್ಟೆಲ್ಲ ನಾನು ಮಾಡಿದ್ದೆ ದುಡ್ಡಿಗೋಸ್ಕರ ಅಂತ ಹೇಳಿ ಚಿನ್ನಯ್ಯ ಈಗಾಗಲೇ ಹೇಳಿದ್ದ. ಹಾಗಾಗಿ ಈತ ಏನಾದರೂ ಬ್ಯಾಂಕ್ಗೆ ಹಣ ಬಂದಿದೆ ಅಂತಂದರೆ ಆ ಹಣ ಯಾರು ಹಾಕಿದ್ದಾರೆ, ಹೇಗೆ ಬಂತು, ಹೇಗೆ ಡೆಪಾಸಿಟ್ ಆಯಿತು, ಹೇಗೆ ಕ್ರೆಡಿಟ್ ಆಯಿತು, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಇವ್ರು ಏನು ಮಾಡಿದ್ರು, ಎಲ್ಲವೂ ಕೂಡ ಬೈ ಹ್ಯಾಂಡ್ ಸುಮಾರು 3 ರಿಂದ 4 ಲಕ್ಷ ರೂಪಾಯಿಲಿ ಬೈ ಹ್ಯಾಂಡ್ ನೀಡಿದ್ದಾರಂತೆ ಚಿನ್ನಯ್ಯನ ಗ್ಯಾಂಗ್. ಇವನ ಚಿನ್ನಯ್ಯ ಹಿಂದೆ ಏನು 2 ಗ್ಯಾಂಗ್ ಇದೆಯಲ್ಲ, ಆ ಒಂದು ಗ್ಯಾಂಗು ಸುಮಾರು 3 ರಿಂದ 4 ಲಕ್ಷ ರೂಪಾಯಿ ಚಿನ್ನಯ್ಯಗೆ ಬೈ ಹ್ಯಾಂಡ್ ಕೊಟ್ಟಿರ್ತಾರೆ. ಆದರೆ ನೋಡಪ್ಪ, ಇಷ್ಟು ಹಣ ಕೊಡ್ತಾ ಇದ್ದೀವಿ, ಇನ್ನು ಮುಂದೆ ನೀನು ನಾವು ಹೇಳ್ದಾಗ ಮಾಡಬೇಕಷ್ಟೇ, ಡೈಲಿ ಹೋಗು ಶೋಧ ಕಾರ್ಯ ಮಾಡಿಸು, ಅಲ್ಲಿ ಶವ ಹೂತಿದ್ದೀನಿ, ಇಲ್ಲಿ ಶವ ಹೂತಿದ್ದೀನಿ, ಅಲ್ಲಿ ಅಸ್ಥಿ ಪಂಜರ ಇದೆ, ಅದಿದೆ ಇದಿದೆ ಅಂತ ಹೇಳಿ ನೀನು ಹೇಳಿಕೆಗಳನ್ನು ಕೊಡಬೇಕು, ದಿಕ್ಕು ತಪ್ಪಿಸ್ಬೇಕು ಅಂಥೇಳಿ ಹೇಳಿರ್ತಾರೆ ಗ್ಯಾಂಗು. ಇಷ್ಟು ಹಣ ಕೊಡ್ತಾ ಇದ್ದೀವಿ, ಹಾಗಾಗಿ ನಾವು ಹೇಳ್ದಂಗೆಲ್ಲ ಮಾಡಬೇಕು ಅಂತ ಹೇಳಿರ್ತಾರೆ. ಹಾಗಾಗಿ ಇಷ್ಟೆಲ್ಲ ಮಾಡಿದ್ದು ಹಣಕ್ಕೋಸ್ಕರ. ಇನ್ನು ಸುಜಾತಾ ಭಟ್ ಪ್ರಕರಣದಲ್ಲಿ ಸುಜಾತಾಗೆ ಸೂಕ್ತ ಭದ್ರತೆ ಒದಗಿಸಲು ಆಯೋಗ ಸೂಚನೆ ಕೊಟ್ಟಿದೆ. ಸುಜಾತಾ ಮೇಲೆ ಮಾನಸಿಕ ಕಿರುಕುಳ ಮಿತಿ ಮೀರಿದೆ. ಸತ್ಯಾಸತ್ಯತೆಗಳು SIT ತನಿಖೆಯಿಂದ ಹೊರಬರಬೇಕಿದೆ. ಮಹಿಳೆಯ ತೇಜೋವಧೆಯಿಂದ ಸತ್ಯ ಹೊರಬರೋದಿಲ್ಲ. ಸುಜಾತಾ ಭಟ್ ಅವರಿಗೆ ಸೂಕ್ತ ಭದ್ರತೆ ಒದಗಿಸಿ, ನಿರ್ಭೀತಿಯಿಂದ ಸತ್ಯ ಹೇಳಲು ವಾತಾವರಣ ನಿರ್ಮಿಸಿ ಪೊಲೀಸ್ ಆಯುಕ್ತರಿಗೆ ಮಹಿಳಾ ಆಯೋಗದಿಂದ ಪತ್ರ ಸಲ್ಲಿಸಿದ್ದಾರೆ.
ಸುಜಾತಾಗೆ ಸೂಕ್ತ ಭದ್ರತೆಯನ್ನ ಕೊಡಬೇಕು ಅಂತ ಹೇಳಿ ಆಯೋಗ ಸೂಚನೆಯನ್ನ ಕೊಟ್ಟಿರುವಂತದ್ದು. ನೋಡಿ, ಇಲ್ಲಿ ಸುಜಾತಾ ಭಟ್ ಅಂತಂದ್ರೆ ಡ್ರಾಮಾ ಕ್ವೀನ್ ಅಂತ ಹೇಳ್ಬೋದು. ಕಾರಣ ಇಲ್ಲಿ ಮೊನ್ನೆ ಅಷ್ಟೇ ವಿಚಾರಣೆಗೆ ಬಂದಿರ್ತಾರೆ ಸುಜಾತಾ ಭಟ್ SIT ಕಚೇರಿಗೆ. ಆ ಸಂದರ್ಭದಲ್ಲಿ ವಿಚಾರಣೆ ಮುಗಿಸಿ ವಾಪಸ್ ಹೋಗುವಂತಹ ಟೈಮಲ್ಲಿ ಮಾಧ್ಯಮದವರು ಹೋಗಿ ನಿಮ್ಮ ರಿಯಾಕ್ಷನ್ ಏನು, ಏನ್ ಪ್ರತಿಕ್ರಿಯೆ ಕೊಡ್ತೀರಾ